ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಪರಮಾರ್ಥ ಮಾರ್ಗಕ್ಕೆ ಅತ್ಯಂತ ಜರೂರಿ ಯಾವುದಿಲ್ಲ ಅಂದ್ರೆ ಪರಮಾರ್ಥನೇ ಇಲ್ಲೋ ಅಂತ ಪರಮಾರ್ಥ ಎದರ ಮೇಲೆ ನಿಂತಾದ. ಅತ್ಯಂತ ಜರೂರಿ ಪರಮಾರ್ಥದೊಳಗೆ ಬಂದವನಿಗೆ ಅತ್ಯಂತ ಜರೂರಿ ಆ ವಿಷಯವನ್ನು ಇವತ್ತು ಹೇಳ್ತಾ ಇದ್ದಾರೆ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅನುಭವ ಸಾರದಾಗ ಮಾತು ಬರೀತಾರೆ, ಗುರುವರನ ಒಲವಿಲ್ಲದವನು ಏನನ್ನೋದಲು ದೊರೆಯಲರಿಯದು ವರ ಸಮ್ಯಕ್ ಜ್ಞಾನ ಡಂಗುರವನ್ನು ಸಾರಿದ್ರು. ನೀ ಬೆಕ್ಕಾಗಿದ ಮಾಡು, ಮುಕ್ತಿ ಮಹಾನಗರದೊಳಗೆ ನೀ ಪ್ರವೇಶ ಆಗಬೇಕಂತಿ ಅಂದ್ರೆ ಶಾಸ್ತ್ರ ಏನು ಹೇಳ್ತು, ಮುಕ್ತಿ ಮೂಲೋ ಗುರು ಕೃಪಾ. ಇದು ನಾವ್ಯಾರ ಆರ್ಡಿನರಿ ಮಂದಿ ಹೇಳಿದ ಮಾತಲ್ಲ. ಸ್ವತಃ ಪರಮಾತ್ಮ ಪಾರ್ವತಿ ದೇವಿಯನ್ನ ಕುರಿತು ಗುರುಗೀತೆಯೊಳಗೆ ಈ ಮಾತನ್ನ ಹೇಳ್ತಾ ಇದ್ದಾನೆ. ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ ಇತಿ ಶಿವಶಾಸನತಃ ಇತಿ ಶಿವಶಾಸನತಃ ಇತಿ ಶಿವಶಾಸನತಃ. ಶಿವ ಅಂತಾನ, ಇದು ನನ್ನ ಶಾಸನದ ಅಂತನ. ಪರಮಾತ್ಮನ ಶಾಸನ ಭಂಗ ಮಾಡಲಿಕ್ಕೆ ಬರಂಗಿಲ್ಲ. ಪರಮಾತ್ಮನ ಮಾತು ಅದು ವೇದ. ಪರಮಾತ್ಮನ ಮಾತು ಒಪ್ಪಲೇಬೇಕು. ಪರಮಾತ್ಮನ ಮಾತಿಗೆ ಅಲ್ಲಗಳೆಯಕ್ಕೆ ಬರಂಗಿಲ್ಲ. ಪರಮಾತ್ಮನ ಮಾತಿಗೆ ತಿರಸ್ಕಾರ ಮಾಡಕ್ಕೆ ಬರಂಗಿಲ್ಲ. ಪರಮಾತ್ಮನ ಮಾತು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡಕ್ಕೆ ಬರಂಗಿಲ್ಲ. ಪರಮಾತ್ಮ ಮಾತಾಡ್ಯಾನ ಅಂದ್ರೆ ಮುಂದೆ ಪ್ರಶ್ನೆನೇ ಇಲ್ಲ. ಸ್ವತಃ ಪರಮಾತ್ಮ ಅಂತಾನೆ. ಪಾರ್ವತಿ ದೇವಿ ಕೇಳ್ತಾ ಇದ್ದಾಳ, ಹೇ ದೇವ, ನಿನ್ನ ಹೆಸರೇ ಮಹಾದೇವದ. ಶಿವನ ಹೆಸರೇನ್ರಿ? ಡಮರು ತ್ರಿಶೂಲಧಾರಿ ಆಗಿರ್ತಕ್ಕಂಥವ, ಅವನಿಗೆ ಏನಂತಾರ? ಮಹಾದೇವ. ಮಹಾದೇವ. ಆ ಬಾರ್ಸಿ ಒಳಗೆ ಉತ್ಸವ ಮಾಡ್ತಾರೆ ನೋಡ್ರಿ, 12 ದಿವಸ ಮಹಾದೇವನ ಉತ್ಸವ. ಆಹಾ, ಶ್ರೀಮನ್ ಮಹಾದೇವ ದೇವನಿಗೆ ದೇವನಯ್ಯೋ. ಈ ಮದುವೆಯೊಳಗೆ ಉತ್ಸವ ಮಾಡ್ತಾರಲ್ಲ, ಅದು ದೇವ್ರ ಕಾರ್ಯ ಅಂತ ದೇವ್ರ ಗುಡಿಗೆ ಹೋಗ್ತಾರಲ್ಲ. ಶ್ರೀಮನ್ ಮಹಾದೇವ ದೇವನಿಗೆ ದೇವನಯ್ಯೋ, ಅವನಕಿನ ದೊಡ್ಡ ದೇವ್ರು ಯಾರೂ ಇಲ್ಲ. ಪಾರ್ವತಿ ದೇವಿ ಅಂತಾದಳ, ನೀ ದೇವರಿಗೆ ದೇವ್ರ, ನೀ ಎಲ್ಲಕ್ಕಿಂತ ದೊಡ್ಡ ದೇವ್ರ. ಇಂದ್ರ ಚಂದ್ರಾದಿ ಸಕಲ ದೇವತೆಗಳು ಬ್ರಹ್ಮ ವಿಷ್ಣು ನಿನ್ನ ಉಪಾಸನ ಮಾಡ್ತಾರ, ನಿನ್ನಂತ ದೊಡ್ಡ ದೇವರೇ ಯಾರಿಲ್ಲ ಅಂತ ಹೇಳಿದಾಗ, ಹೇ ಪರಮಾತ್ಮ, ನೀ ಯಾರಿಗೆ ಬೇಕ ಅವರಿಗೆ ಜನ್ಮ ಮರಣ ರೂಪಾತ್ಮಕವಾಗಿರುವ ಸಂಸಾರ ಬಂಧನದಿಂದ ಮುಕ್ತಿ ಕೊಡ್ಬೋದಲ್ಲ. ನಿನಗೆ ಅಸಾಧ್ಯವಾದ ಮಾತೇನದ? ಹೇ ಪರಮಾತ್ಮ, ನೀ ಕೃಪಾ ಮಾಡ್ದಿ ಅಂದ್ರೆ ಜನ್ಮ ಮರಣ ರೂಪಾತ್ಮಕವಾಗಿರುವ ಸಂಸಾರ ಬಂಧನದಿಂದ ಜೀವಿಗಳು ಅನಾಯಾಸವಾಗಿ ಉದ್ಧಾರ ಆಗ್ತಾರಲ್ಲ ಪರಮಾತ್ಮ ಅಂದಾಗ, ಪರಮಾತ್ಮ ಹೌದು ಪಾರ್ವತಿ ಅನ್ನಲಿಲ್ಲ. ನಾ ಮಹಾದೇವಿದ್ದ ನಾ ಬೆಕ್ಕಾಗಿದ್ದು ಮಾಡ್ಬೋದು, ನಾ ಮುಕ್ತಿ ಕೊಡ್ಬೋದು ಅನ್ನಲಿಲ್ಲ ಪರಮಾತ್ಮ. ಪಾರ್ವತಿ ದೇವಿಗಂತಾದಾನ, ಎಲ್ಲಕ್ಕಿಂತ ದೊಡ್ಡ ದೇವರು ಅಂದ್ರೆ ಗುರುದೇವರು. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಾಹ. ಇದು ಸ್ವತಃ ನನ್ನ ಮಾತದ, ಇದು ನನ್ನ ಮಾತದ. ನ ಗುರೋರಧಿಕಂ, ಗುರುವಿನಿಗಿಂತ ದೊಡ್ಡವರು ಯಾರೂ ಇಲ್ಲ. ಶ್ರುತಿಯು ನಗುರೋರಧಿಕವೆಂದು ಪಾಡುವುದಲ್ಲ. ಜೋ ಜೋ ಗುರು ಸಿದ್ಧಾರೂಢೇಶ ನೀವು ಹಾಡ್ತೀರಿ, ಪೀತಾಂಬರಯ್ಯನವರು ಪದ್ಯ. ಗುರುವಿನಿಗಿಂತ ದೊಡ್ಡ ದೇವರು ಇಲ್ಲ. ಗುರುದೇವರು ಬಹಳ ದೊಡ್ಡದ ಅಂತ ತಿಳ್ಕೊಂಡೆ ಈ ಜನ್ಮ ಮರಣ ರೂಪಾತ್ಮಕವಾದ ಸಂಸಾರ ಬಂಧನದಿಂದ ಜೀವ ಮುಕ್ತ ಆಗಬೇಕು ಅಂದ್ರೆ ಮುಕ್ತಿ ಕೊಡುವಂಥ ಅಧಿಕಾರ ಕೇವಲ ಗುರುವಿಗೆ ಮಾತ್ರದ. ಅದರ ಸಲುವಾಗಿ ಪರಮಾತ್ಮ ಹೇಳಿದ, ಮುಕ್ತಿ ಮೂಲೋ ಗುರು ಕೃಪಾ. ಪರಮಾತ್ಮನಾಗಿರುವ ನನ್ನ ಕೃಪಾದಿಂದ ಮುಕ್ತಿ ಆಗ್ತದೆ. ಬ್ರಹ್ಮನಾಗಿ ಬ್ರಹ್ಮನ ಕೃಪಾದಿಂದ ಮುಕ್ತಿ ಆಗ್ತದೆ. ವಿಷ್ಣುವಿನ ಕೃಪಾದಿಂದ ಮುಕ್ತಿ ಆಗ್ತದೆ. ಬಹಳ ದೇವತೆಗಳ ಕಂಡಾಬಟ್ಟಿ ಆದವು, ಯಾವುದರ ದೇವರದಿಂದ ಮುಕ್ತಿ ಆಗ್ತದಂದಿಲ್ಲ. ಮುಕ್ತಿ ಕೊಡುವಂಥ ಅಧಿಕಾರ ಕೇವಲ ಗುರುವಿಗದ. ಗುರುವಿಗೆ ಬಿಟ್ಟರೆ ಮುಕ್ತಿ ಕೊಡುವಂಥ ಅಧಿಕಾರ ಪರಮಾತ್ಮನಿಗೂ ಇಲ್ಲ, ಯಾರಿಗೂ ಇಲ್ಲ. ಈ ಮಾತು ಚಾಮರಸ ಕವಿ ಪ್ರಭುಲಿಂಗ ಲೀಲೆಯೊಳಗೆ ಗಿರಿಜಾಶಂಕರ ಸಂವಾದದೊಳಗೂ ಹೇಳ್ಕೊಂಡು ಬಂದಿದ್ದಾರೆ. ಭೋಗ ಭೂಮಿಯ ಭೋಗ ತನುವಿನಲಾಗದ ಅನುಪಮ ಸಿದ್ಧಿ ಯೋಗವು ಬಹಳ ಸುಂದರವಾಗಿ ಬರ್ಕೊಂಡು ಬಂದಿದ್ದಾರೆ. ಟೋಟಲಿ ಮಾತಿನ ಅಭಿಪ್ರಾಯ ಏನಾಯಿತು ಅಂದ್ರೆ, ಗುರು ದಯ ಮಾಡ್ಲಾರ್ದೇನೆ, ಗುರು ಕೃಪಾ ಮಾಡ್ಲಾರ್ದೇನೆ, ಗುರು ಅನುಗ್ರಹ ಮಾಡ್ಲಾರ್ದೇನೆ, ಅಂತಃಕರಣದಿಂದ ಸದ್ಗುರು ಆಶೀರ್ವಾದ ಮಾಡಲಾರ್ದೇನೆ ಅವ ಬೆಕ್ಕದವಿರಲಿ, ಅವನಿಗೆ ಮುಕ್ತಿ ಆಗಂಗಿಲ್ಲ. ಸಿದ್ಧ ಪುರುಷರಿದ್ದರೂ ಸಹಿತ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿಗೇ ಶರಣಾಗತನಾಗಬೇಕು. ನೀವು ಮಹಾರಾಷ್ಟ್ರದ ಸಂತರ ಚರಿತ್ರೆ ಕೇಳ್ತೀರಿ. ಚಾಂಗದೇವ್ ಅಂತ 1400 ವರ್ಷ ಇದ್ದ, ಯೋಗ ಸಮಾಧಿಯೊಳಗಿರ್ತಿದ್ದ, ಗುಪ್ತ ಆಗಿ ಪ್ರಕಟ ಆಗ್ತಿದ್ದ, ಅನಂತ ಸಿದ್ಧಿಗಳಿದ್ದು. ನಾವು ಭೂಮಿ ಮೇಲೆ ನಡೆದಂಗೆ ಆಕಾಶದೊಳಗೆ ನಡೀತಿದ್ದವ. ಹುಲಿ ಮ್ಯಾಲ ಕುಂತ ಕರಿ ನಾಗರ ಹಾವಿಂದ ಚಬಕ ಕೈಯಾಗ ಮಾಡಿಕೊಂಡು ಆಕಾಶ ಮಾರ್ಗದಿಂದ ಬಂದನ ಜ್ಞಾನೇಶ್ವರಿ ಮಹಾರಾಜರ ಭೇಟಿಗೆ. ಎಂಥ ಸಿದ್ಧಿ ಇರ್ಬೇಕ್ರಿ ಅವನ ಬಳಿ, ವಿಚಾರ ಮಾಡ್ರಿ. ಎಂಥ ಸಿದ್ಧಿ ಇರಬೇಕು ವಿಚಾರ ಮಾಡ್ರಿ.
कबीरंद गुप्त होकर प्रकट होवे जावे मथुरा काशी कच्चा रे कच्चा नहीं गुरु का बच्चा ಅನ್ನವ. ಸಿದ್ಧಿ ಇದ್ದಿರ್ಬೇಕು. ತಪಸ್ಸು ಮಾಡಿದವ್ರಿಗೆ ಸಿದ್ಧಿ ಆಗ್ತಾವ, ಪ್ರಶ್ನೆನೇ ಇಲ್ಲ. ನಿಜಗುಣ ಶಿವಗಳು ವಿವೇಕ ಚಿಂತಾಮಣಿಯೊಳಗೆ ಆ ವಿಷಯ ಸ್ಪಷ್ಟ ಮಾಡಿದ್ದಾರೆ. ಶಾಪಾನುಗ್ರಹ ಸಾಮರ್ಥ್ಯ ತಪಸ್ಸಿನ ಫಲವಹಿಸೆ, ಜ್ಞಾನದ ಫಲ ಅಲ್ಲ. ಜ್ಞಾನಿ ಎಲ್ಲಕ್ಕಿಂತ ದೊಡ್ಡವಂತೀರಿ, ಪರಮಾತ್ಮ ಹೃದಯದಿಂದ ಒಪ್ಪ್ಯಾನ, ಜ್ಞಾನಿ ನನ್ನ ಆತ್ಮ ಅಂತ ಕರೆದಾನ ಅಂದಮೇಲೆ ಜ್ಞಾನಿಯೊಳಗೆ ಸಿದ್ಧಿ ಇರ್ತಾವ ಇಲ್ಲ ಅಂತ ಕೇಳಿದ್ರು. ಅವ್ರು ಅಂದರು ಸಿದ್ಧಿ ಜ್ಞಾನದ ಫಲ ಅಲ್ಲ, ತಪಸ್ಸಿನ ಫಲ ಸಿದ್ಧಿ ಅದ. ಯಾರು ತಪಸ್ಸು ಮಾಡ್ತಾರ ಅವ್ರಿಗೆ ಸಿದ್ಧಿಗಳು ಪ್ರಾಪ್ತ ಆಗ್ತಾವ. ತಪಸ್ಸು ಮಾಡಿದ್ರೆ ಸಿದ್ಧಿ ಪ್ರಾಪ್ತ ಆಗಿರಬೇಕು, ಸ್ವರ್ಗಾದಿ ಲೋಕಗಳು ಸಿಕ್ಕಿರಬೇಕು. ಸ್ವರ್ಗಾದಿ ಲೋಕಗಳು ಸಿಕ್ಕವ್ರಿಗೆ ಮುಕ್ತಿ ಆಯ್ತದಂತ ಎಲ್ಲಿ ಯಾವ ಶಾಸ್ತ್ರದೊಳಗೆ ಬರೆದಿಲ್ಲ. ಪರಮಾತ್ಮ ಸ್ಪಷ್ಟ ಹೇಳ್ತಾ ಇದ್ದಾನ, ಕ್ಷೀಣೆ ಪುಣ್ಯ ಮೃತ್ಯು ಲೋಕ ವಿಶ್ಯಂತಿ. ಅರ್ಜುನ, ಪುಣ್ಯ ಇರುತ್ತಾನ ಸ್ವರ್ಗದಾಗಿರ್ತಾನ, ಪುಣ್ಯ ಮುಗೀತಂದ್ರೆ ಮತ್ತು ಹುಟ್ಟೋದು ಸಾಯೋದು ಅವನಿಗೂ ತಪ್ಪಿದಲ್ಲ. ದೇವಾನು ದೇವತೆಗಳು ಕೂಡ ಜನ್ಮ ಮರಣಕ್ಕೆ ಹೊರತಲ್ಲ. ಮುಕ್ತಿ ಅದು ಸದ್ಗುರು ಕೃಪಾದಿಂದ ಉತ್ಪನ್ನ ಆಗ್ತದೆ ಶಿಷ್ಯನಂತ ಕರಣದೊಳಗೆ. ಅದರ ಸಲುವಾಗಿ ಪರಮಾರ್ಥ ಮಾರ್ಗದೊಳಗ ಗುರುವಿಗೆ ಬಿಟ್ಟರೆ ಗತಿನೇ ಇಲ್ಲ ಅಂತ ತಿಳ್ಕೊಂಡು ದೇವಾನು ದೇವತೆಗಳು ಮನುಷ್ಯ ಶರೀರವನ್ನು ಧಾರಣ ಮಾಡಿ ಗುರುವಿನ ಸೇವಾ ಮಾಡಬೇಕಂತ ವಿಚಾರ ಮಾಡ್ತಾರಂತ ತಿಳ್ಕೊಂಡೆ ಸ್ವತಃ ಚತುರ್ದಶ ಭುವನ ಬ್ರಹ್ಮಾಂಡ ಲೋಕನಾಯಕನಾಗಿರುವ ಪರಮಾತ್ಮ ಕೃಷ್ಣಾವತಾರದಲ್ಲಿ ಸಾಂದೀಪಿನಿ ಗುರುವನ್ನು ಮಾಡಿಕೊಂಡ, ಸಾಂದೀಪಿನಿ ಋಷಿಯನ್ನು ಗುರುವನ್ನು ಮಾಡಿಕೊಂಡು ಸೇವಾ ಮಾಡ್ದ. ಭಗವದ್ ಅವತಾರಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಪ್ರಭು ವಶಿಷ್ಠರ ಸೇವೆಯನ್ನು ಮಾಡಿದ. ಜಗತ್ತಿನೊಳಗ ಗುರುವರನ ಒಲವಿಲ್ಲದವನು, ಗುರು ಕೃಪೈವ ಕೇವಲಂ. ಶಾಸ್ತ್ರಗಳ ಸಂಪೂರ್ಣ ಅಭಿಪ್ರಾಯವನ್ನು ನಾವು ಅವಲೋಕನ ಮಾಡಿದಾಗ ಸದ್ಗುರು ದಯಾವಲೋಕನ ಆಗಲಾರ್ದನೆ, ಸದ್ಗುರು ಕೃಪಾ ಆಗಲಾರ್ದನೆ ಮುಕ್ತಿ ಸಾಧ್ಯ ಇಲ್ಲ.